ಇವತ್ತು ನಾವು ಮಂತ್ರಿ ಆಗ್ಲಿಕ್ಕೆ ಸಹಕಾರ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಂಭ್ರಮದಿಂದ ನಾವೆಲ್ಲ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಮುಂದೆ ಸವಾಲುಗಳಿದ್ದಾವೆ. ನಮ್ಮ ಸವಾಲುಗಳನ್ನ ಮೆಟ್ಟಿ ನಾವು ಈ ಜಿಲ್ಲೆಯಲ್ಲಿ ಸಾಮಾನ್ಯ ಒಬ್ಬ ರೈತನ ಮಗನಾಗಿ ಹುಟ್ಟಿ ಈ ಜಿಲ್ಲೆಯ ಆಡಳಿತವನ್ನು ನಡೆಸಬಲ್ಲ ಅಂತಕ್ಕಂಥ ಇದನ್ನ ತೋರಿಸಬೇಕಾಗಿದೆ. ಆ ಸವಾಲು ನಮ್ಮ ಮುಂದೆ ಇದೆ. ಆ ಸವಾಲನ್ನ ಜನಸಾಮಾನ್ಯರ ಮಧ್ಯದಲ್ಲಿ ಕಳೆದು ಜನಸಾಮಾನ್ಯರಿಗೆ ಹತ್ತಿರವಾಗಿ ನಾನು ಪ್ರಥಮವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು, ನನ್ನನ್ನ 4 ಸಾರಿ ವಿಧಾನಸಭಾ ಕ್ಷೇತ್ರದ ಸದಸ್ಯನನ್ನಾಗಿ ನಾನು 1 ಸಾರಿ 18-14 ಮತಗಳಿಂದ ಸೋಲ್ಬೇಕಾದಂತ ಪರಿಸ್ಥಿತಿ ಬಂತು. ಆದರೂ ನನ್ನನ್ನ 4 ಸಾರಿ ಶಾಸಕನನ್ನಾಗಿ ಮಾಡಿ ನನ್ನನ್ನ ಈ ಸ್ಥಾನಕ್ಕೆ ತಂದಿರತಕ್ಕಂಥ ಅರಸೀಕೆರೆ ಕ್ಷೇತ್ರದ ನನ್ನ ಜನತೆಯನ್ನ ನಾನು ಎಲ್ಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ರೀತಿ ಇವತ್ತು ನಾವೆಲ್ಲ ಸಂಭ್ರಮದಿಂದ ಇದ್ದೇವೆ. ಆದರೆ ಅನಿರೀಕ್ಷಿತವಾಗಿ ಈ ಸಾರಿ ನಮಗೆ ಬರ ಬಂದಿದೆ. ನಿಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ ಬಿತ್ತನೆ ಆಗಿಲ್ಲ, ಬಹಳ ಸಂಕಷ್ಟದಲ್ಲಿದ್ದಾರೆ. ಇದನ್ನೆಲ್ಲ ರೈತರಿಗೆ ಪರಿಹಾರವನ್ನ ಕೊಡಿಸ್ತಕ್ಕಂಥ ನಿಟ್ಟಲ್ಲಿ ನಮ್ಮ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಆದ್ರೆ ನೀವು ಇದರ ಮಧ್ಯದಲ್ಲಿ ಸಂಭ್ರಮವನ್ನು ಆಚರಣೆಗೆ ಇಟ್ಕೊಬಿಟ್ಟಿದ್ದೀರಿ. ಆದ್ರೆ ನಿಮ್ಮ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೋ ಏನೋ ಒಬ್ಬ ಇವ್ರು ಬಂದಂಗೆ ನೀವು ಇಷ್ಟೊಂದು ಜನ ಸೇರಿ ನನ್ನನ್ನು ಸ್ವಾಗತಿಸಿದಿರಿ ಅಂದ್ರೆ ಈ ಜನ್ಮದಲ್ಲಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾನು ಸಾಧ್ಯ ಇಲ್ಲ. ಆ ರೀತಿ ನೀವೆಲ್ಲ ಸ್ವಾಗತವನ್ನು ಮಾಡಿದ್ದೀರಿ. ಇದೇ ರೀತಿ ನಿಮ್ಮ ಆಸೆ ಅಭಿಮಾನ ಶ್ರೇಯಸ್ ಪಟೇಲ್ ಮೇಲೆ ಇರಲಿ, ನನ್ನ ಮೇಲೆ ಇರಲಿ, ನಮ್ಮೆಲ್ಲ ಜನತೆಯ ಮೇಲೆ ಇರಲಿ. ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಹೊಸ ನಾಯಕತ್ವವನ್ನ ಹಾಸನ ಜಿಲ್ಲೆಯಲ್ಲಿ ಕಟ್ಟೋಣ ಅಂತಕ್ಕಂಥ ಮಾತನ್ನ ಎಲ್ಲರಿಗೂ ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಹಾಸನ ಜಿಲ್ಲೆಯಲ್ಲಿ ಇವತ್ತಿನಿಂದ ಒಂದು ಹೊಸ ರಾಜಕೀಯ ಪರ್ವ ಪ್ರಾರಂಭ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಮಾತನ್ನ ಹೇಳಿ ನಾವು ಮುಂದೆ ಬರ ಪರಿಹಾರಕ್ಕೆ ಹೋಗಬೇಕಾಗಿದೆ. ನಾವು ಈ ಪರಿಹಾರದ ಎಲ್ಲ ವೀಕ್ಷಣೆಯನ್ನ ಮಾಡಿ ನಾವು ತಗೊಂಡೋಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ, ಕೇಂದ್ರ ಸರ್ಕಾರದಿಂದ NDRF ಗೈಡ್ಲೈನ್ಸ್ ಪ್ರಕಾರ ರಾಜ್ಯಕ್ಕೆ ಹಣ ತರ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಯಾರ್ಯಾರು ಇನ್ಶೂರೆನ್ಸ್ ಕಟ್ಟಿದಿರಿ ಅವ್ರಿಗೆಲ್ಲ ಇನ್ನು 15ರಿಂದ ತಿಂಗಳ ಒಳಗಡೆ ನಿಮ್ಮ ಮನೆಯ ಬಾಗಿಲಿಗೆ ಚೆಕ್ ಬರೋ ರೀತಿಯಲ್ಲಿ ನಾವು ಮಾಡ್ತೇವೆ. ಅದರ ಬಗ್ಗೆ ಯಾವುದೇ